ಈಗಾಗಲೇ ಬೆಂಗಳೂರಲ್ಲಿ ನಡೆದಂತ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಮಿತಿಯ ಸಭೆಯಲ್ಲೂ ಕೂಡ ದೇವೇಗೌಡರು ಪ್ರಸ್ತಾಪ ಮಾಡಿರುವ ಎರಡು ಕ್ಷೇತ್ರ, ಒಂದು ಮೈಸೂರು ಮತ್ತೊಂದು ಚಾಮರಾಜನಗರ. ಈ ಕಡೆ ಕಾಂಗ್ರೆಸ್ನವರು ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಎರಡು ಕ್ಷೇತ್ರ ಮೈಸೂರು ಮತ್ತು ಚಾಮರಾಜನಗರ. ಹಾಗಾಗಿ ಈ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಆ ಕಡೆ ಮೈತ್ರಿ, ಈ ಕಡೆ ಕಾಂಗ್ರೆಸ್ ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮೈಸೂರಿನ ಜೊತೆಗೆ ಚಾಮರಾಜನಗರ ಗೆಲ್ಲಲೇಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಪಣ ತೊಟ್ಟಂಗೆ ಕಾಣ್ತಾ ಇದೆ. ಎಸ್ಸಿ ಮೀಸಲು ಕ್ಷೇತ್ರ ಚಾಮರಾಜನಗರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗ್ತಾ ಇದೆ. ಚಾಮರಾಜನಗರ ಗೆಲ್ಲುವ ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ. ಸಚಿವ ಮಹದೇವಪ್ಪ ಅವರಿಗೆ ಗೆಲ್ಲುವ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಈ ಬಾರಿ ಕಣದಿಂದ ನಿವೃತ್ತಿಯನ್ನು ಪಡೆದಿದ್ದಾರೆ. ಸಚಿವ ಮಹದೇವಪ್ಪನವರು ಈ ಬಾರಿಯ ಚುನಾವಣೆಯ ಗೆಲ್ಲುವ ಹೊಣೆಗಾರಿಕೆಯನ್ನು ಎದುರ ಮೇಲೆ ಇಟ್ಕೊಂಡ್ರೆ, ಶ್ರೀನಿವಾಸ್ ಪ್ರಸಾದ್ ತಮ್ಮದೇ ಆದಂಥ ಪ್ರಭಾವ ಇಟ್ಕೊಂಡಿದ್ದಾರೆ. ಅಂಡ್ ಈ ಬಾರಿ ಬಿಜೆಪಿ ಈಗಾಗಲೇ ಬಾಲರಾಜ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು ಕಾಂಗ್ರೆಸ್ ಕಡೆಯಿಂದ ಮಹದೇವಪ್ಪನವರ ಪುತ್ರನೇ ಈ ಬಾರಿ ಕಣಕ್ಕಿಳಿಯೋದು ಅಂತ ಹೇಳಿ ಜಿಲ್ಲಾ ಸಮಿತಿ ಅನೌನ್ಸ್ ಮಾಡಾಗಿದೆ. ಎಸ್ ಬಾಲರಾಜು ಬಿಜೆಪಿಯಿಂದ, ಈ ಕಡೆ ಶ್ರೀನಿವಾಸ್ ಪ್ರಸಾದ್ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಆದರೂ ಕೂಡ ಕಡೆಗಣನೆ ಮಾಡಿದ್ದಾರೆ. ಟಿಕೆಟ್ ನಿರಾಕರಿಸಿದ್ದಲ್ಲದೆ ಸೌಜನ್ಯಕ್ಕೂ ನನ್ನ ಹತ್ರ ಬಂದು ಮಾತಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ಸಿಡಿದಿರುವ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಕಡೆಗೆ ವಾಪಸ್ ಹೋಗಬಹುದಾ? ಯಾಕಂದ್ರೆ ಅವರನ್ನು ಭೇಟಿ ಮಾಡಿದ್ದಾರೆ ಸಚಿವರಾದ ಮಹದೇವಪ್ಪ, ಕೆ ವೆಂಕಟೇಶು. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲ ಕೊಡಿ ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಮನವಿ ಮಾಡಿದ್ದಾರೆ. ಸುನಿಲ್ ಬೋಸ್ಗೆ ಆಲ್ಮೋಸ್ಟ್ ಟಿಕೆಟ್ ಖಚಿತ ಅಂತ ಹೇಳಲಾಗಿದೆ. ಶ್ರೀನಿವಾಸ್ ಪ್ರಸಾದ್ ಮಾತನಾಡಿದ್ದಾರೆ ಇವತ್ತು, ಬನ್ನಿ ನೋಡೋಣ. ನಾನು ಅಭ್ಯರ್ಥಿ ಅಳಿಯ ಇರ್ಬೋದು, ಮಾವ ಇರ್ಬೋದು, ಮತ್ತೊಬ್ರು ಇರ್ಬೋದು. ಡೆಮಾಕ್ರಸಿಲಿ ಎಲ್ರಿಗೂ ಹಕ್ಕಿರ್ತದೆ ಕೇಳೋದಕ್ಕೆ. ವಯಸ್ಸಾದವರಲ್ವೇನ್ರಿ, ವಿದ್ಯಾವಂತರಲ್ವೇನ್ರಿ, ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾವ ಪಕ್ಷ ಬೇಕು, ಎಲ್ಲಿ ನಿಲ್ಲಬೇಕು, ಏನು ಅವ್ರು ಬಿಟ್ಟಿದ್ದದು. ಅದ್ರ ಮಧ್ಯೆ ನಾನು ಬಲವಂತ ಮಾಡಕ್ಕೆ ಹೇಳ್ಬೋದು. ಯಾವ ಹೈಕಮಾಂಡು ಮಾತಾಡಿಲ್ಲ. ನಾನು ಆಗಲೇ ಹೇಳಿದ್ದೆ, ನಿವೃತ್ತಿ ಆಗೋದಕ್ಕೂ ಮೊದಲೇ ನನಗೆ ಯಾವುದು ಆಬ್ಲಿಗೇಷನ್ ಇಲ್ಲ, ನನಗೆ ಯಾವ ಪಕ್ಷದ ನಾನು ಅಭ್ಯರ್ಥಿಗಳನ್ನೂ ಹೇಳೋದಿಲ್ಲ, ಏನಿಲ್ಲ. ನಾನು ನೆಮ್ಮದಿ ನಿವೃತ್ತಿ ಆಗ್ತೇನೆ, ರಾಜಕೀಯಕ್ಕೆ ವಿದಾಯ ಹೇಳ್ತೇನೆ ಅನ್ನೋ ಮಾತೇ ಹೇಳಿದ್ದೆ ಆಗಲೇ. ಅಳಿಯ ಇರ್ಬೋದು, ಮಾವ ಇರ್ಬೋದು, ಮತ್ತೊಬ್ರು ಇರ್ಬೋದು. ಡೆಮಾಕ್ರಸಿಲಿ ನೋಡಿ, ಶ್ರೀನಿವಾಸ್ ಪ್ರಸಾದ್ ಇದ್ದಾರಲ್ಲ, 2013ರಲ್ಲಿ ಸಿದ್ದು ಸಂಪುಟದಲ್ಲಿ ಇವರು ಸಚಿವರಾಗಿ ಕೆಲಸ ಮಾಡಿದರು. ಅದಾದಮೇಲೆ ಏಕಾಏಕಿ ಇವರನ್ನು ಸಂಪುಟದಿಂದ ಕೆಳಗಿಳಿಸ್ತಾ ಇದ್ದಂಗೆ ಸಿಟ್ಟಾಗ್ಬಿಟ್ರು, ಬಿಜೆಪಿಗೆ ಬಂದು ಜಾಯ್ನ್ ಆಗಿಬಿಟ್ರು. ಅದಲ್ಲದೆ ಧ್ರುವನಾರಾಯಣ ಅವರನ್ನು ಸೋಲಿಸಿದ್ರು. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ತಮ್ಮದೇ ಆದಂಥ ಹೋಲ್ಡ್ ಇದೆ ಈ ಚಾಮರಾಜನಗರ ಕ್ಷೇತ್ರಗಳಲ್ಲಿ. ಅವರು ಯಾವಾಗ ಧ್ರುವನಾರಾಯಣ ಅವರನ್ನು ಸೋಲಿಸಿದ್ರೋ ಮುಖ್ಯಮಂತ್ರಿಗಳು ಅವ್ರ ಜೊತೆ ಅಂತರ ಕಾಯ್ದುಕೊಂಡ್ರು. ಆದರೆ ಕಾಂಗ್ರೆಸ್ ಅಲ್ಲಿದ್ದರೂ ಕೂಡ ಅವರನ್ನು ಸ್ವಲ್ಪ ದೂರ ಇಟ್ಟಿದ್ರು. ಆದರೆ ಚುನಾವಣೆ ರೀ, ಇಲ್ಲಿ ಯಾವಾಗ ಏನು ಬೇಕಾದರೆ ಆಗುತ್ತೆ. ರಾಜಕಾರಣದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳಲ್ಲ, ಯಾರೂ ಕೂಡ ಶಾಶ್ವತ ಮಿತ್ರರಲ್ಲ ಅನ್ನೋದನ್ನು ಪದೇ ಪದೇ ನೆನಪು ಮಾಡ್ತಾ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಲ್ ಮಾಡಿದ್ದಾರೆ. ನೋಡಿ, ನಿಮಗೆ ಬಿಜೆಪಿಯಿಂದ ಬೇಜಾರಾಗಿದೆ, ಮೊದಲು ಕಾಂಗ್ರೆಸ್ಸಿಂದನೂ ಆಗಿತ್ತೇನೋ, ಆದರೆ ಸದ್ಯಕ್ಕೆ ಈಗ ನಮ್ಮ ಅಭ್ಯರ್ಥಿಯನ್ನು ಬೆಂಬಲ ಕೊಡಿ, ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಿ ನೀವು ಅವರನ್ನು ಗೆಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಮಾತನಾಡಿಸಿದ್ದಾರೆ. ಜೊತೆಗೆ ಸುನಿಲ್ ಬೋಸ್ಗೆ ಟಿಕೆಟ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಯಾರಿಗೆ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಯಾರು ಪರ ನಿಲ್ತಾರೆ ಅದು ಬಹಳ ದೊಡ್ಡ ಮ್ಯಾಟ್ರ್ ಆಗುತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ. ಬಿಜೆಪಿಗೆ ಬಂಡಾಯದ ಬಿಸಿ ತುಪ್ಪ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಮೊದಲಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಈಶ್ವರಪ್ಪನವರು ಬಿಜೆಪಿಯ ಕಟ್ಟಾಳು, ಬಿಜೆಪಿಯ ಆರಂಭಿಕ ಸದಸ್ಯ, ಮೊದಲ ಹಂತದಿಂದಲೂ ಕೂಡ ಬಿಜೆಪಿಯನ್ನು ಕಟ್ಟು ಬೆಳೆಸಿದಂಥವರೇ ಈ ಬಾರಿ ಬಿಜೆಪಿಗೆ ಬಂಡಾಯ ಆಗಿ ನಿಂತಿದ್ದಾರೆ. ಅದರ ಜೊತೆಗೆ ಶಿವಮೊಗ್ಗದ ಬಂಡಾಯದ ಜೊತೆಗೆ ಈಗ ಚಿತ್ರದುರ್ಗದ ಬಂಡಾಯ ಕೂಡ ಬಿಜೆಪಿಗೆ ಸ್ವಲ್ಪ ಬಿಸಿ ಮುಟ್ಟುತ್ತಾ ಇದೆ. ಚಿತ್ರದುರ್ಗದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಚಿತ್ರದುರ್ಗದಲ್ಲಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಆಗಿದ್ದು ರಘುಚಂದನ್. ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಮೊನ್ನೆ ಘೋಷಣೆ ಆಯಿತು. ಹೊಳಲ್ಕೆರೆಯ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಅವರು ಒಂದಿಷ್ಟು ದಿನಗಳ ಕಾಲ ದೆಹಲಿಯಲ್ಲೇ ಇದ್ರು. ಪಾಪ ಟಿಕೆಟ್ಗೋಸ್ಕರ ದೆಹಲಿಯಲ್ಲೇ ಯಡಿಯೂರಪ್ಪನವ್ರನ್ನು ಭೇಟಿ ಮಾಡಿದ್ರು, ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ರು. ಏನು ಮಾಡಿದ್ರು, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಅವರ ಬೆಂಬಲಿಗರನ್ನು ಭೇಟಿ ಮಾಡಿದ್ರು. ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿದ್ರು, ಏನು ಮಾಡೋಣ ಅನ್ನೋ ಒಂದು ಚರ್ಚೆ ಬಂತು. ಬೆಂಬಲಿಗರೆಲ್ಲ ನಿಲ್ಲಿ ಸರ್, ನಾವಿದ್ದೀವಿ ನಿಮ್ಮ ಜೊತೆ ಅಂತಂದ್ರು. ಹಾಗಾಗಿ 3ನೇ ತಾರೀಕು ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಘೋಷಣೆ ಮಾಡಿದ್ರು. ಹಾಲಿ ಬಿಜೆಪಿಯ ಹಾಲಿ ಶಾಸಕರ ಮಗ, ನಾವು ಕೋಲಾರ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ. ಆದರೆ ಬಿಜೆಪಿಯ ಹಾಲಿ ಶಾಸಕರ ಮಗನಿಗೆ ಟಿಕೆಟ್ ತಪ್ಪಿರೋದಕ್ಕೆ ಹಾಲಿ ಶಾಸಕರು ಕಣ್ಣೀರಿಟ್ರು. ಇವತ್ತು ಅವರು ರಘುಚಂದನ್ ಕೂಡ ಮಾತನಾಡಿದ್ದಾರೆ, ಬನ್ನಿ ನೋಡೋಣ.
ನೀವು ಬಂದ್ಬಿಟ್ರೆ ಪಾರ್ಟಿಯವ್ರ ಕೈಲಿದೆ ಸರ್. ನಮ್ಮ ನಿರ್ಧಾರ ಏನು ತಗೋಬೇಕನ್ನೋದು ಪಾರ್ಟಿಯವ್ರು ತೀರ್ಮಾನ ಮಾಡಬೇಕು. ನಾವಂತೂ ತೀರ್ಮಾನ ಮಾಡಿದ್ವಿ ಸರ್, ಚುನಾವಣೆ ಆ ಕಡೆದಲ್ಲಿ ಇರಬೇಕು ಅಂತ. ಅದನ್ನು ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್. ನಮ್ಮ ಪ್ರಶ್ನೆ ಒಂದೇ ಸರ್, ಗೋವಿಂದ ಕಾರಜೋಳ ಅವ್ರಿಗೆ ಚಿತ್ರದುರ್ಗ ಏನು ಸರ್? ಗೋವಿಂದ ಕಾರಜೋಳ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಕೊಡ್ತೇವೆ? ಎಷ್ಟು ತಾಲೂಕಿದೆ ಅಂತ ಗೊತ್ತಾ? ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ? ಜಿಲ್ಲಾ ಪಂಚಾಯತ್ ಸದಸ್ಯರು ಗೊತ್ತಾ? ತಾಲೂಕ್ ಪಂಚಾಯತ್ ಸದಸ್ಯರು ಗೊತ್ತಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸೋದು ಏನಂತ ಗೊತ್ತಾ? ಯಾರೋ ಒಬ್ಬ XML ಹೇಳಿದ ಅಂತೇಳಿ ಅವ್ರು ಬಂದ್ಬಿಟ್ರೆ ಏನು ಸರ್? ಒಬ್ರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ರು ಸ್ವಲ್ಪ ನೋಡಿದ್ರೆ ಮಕ್ಕ 5 ವರ್ಷ ಯಾವುದಾದ್ರು ಊರಿಗೆ ಬಂದ್ರೆ ನಿಮ್ಮ ಕಷ್ಟ ಸುಖ ಕೇಳಿದ್ರೆ ಅವ್ರ ಹತ್ರ ಗ್ರ್ಯಾಂಟ್ ಬಂದಿದ್ದು ಯಾರಿಗೆಲ್ಲ ಗೊತ್ತಾ? ಇವತ್ತು 550 ಕಿಲೋಮೀಟರ್ದಿಂದ ಗೋವಿಂದ ಕಾರಜೋಳ ಅವರು ಬರ್ತಿರಲ್ಲ, ನಿಮ್ಗೆ ಸ್ವಲ್ಪ ಇರಬೇಕಾಯ್ತು. ನಾನು 2019ರಲ್ಲಿ ನೀವು ಸೊ ನೋಡಿ, ಬಿಜೆಪಿಯ ಶಾಸಕರಿದ್ದಾರಲ್ಲ, ಅವ್ರ ಮಗ ಇವರು, ಅವರ ಮಗನೇ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ. ಯಾಕಂದರೆ ಗೋವಿಂದ ಕಾರಜೋಳ ಮೂಲತಃ ಚಿತ್ರದುರ್ಗದವರಲ್ಲ. ಅವ್ರನ್ನ ಚಿತ್ರದುರ್ಗಕ್ಕೆ ಯಾಕೆ ಕರ್ಕೊಂಬಂದ್ರು? ಮೊನ್ನೆ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿರೋರಲ್ವಾ ಗೋವಿಂದ ಕಾರಜೋಳ. ಸೋತಿರೋ ಕ್ಯಾಂಡಿಡೇಟ್ಸ್ಗಳನ್ನು ಮತ್ತೆ ಅದು ಅವ್ರಿಗೆ ಸಂಬಂಧ ಪಡದೇ ಇರುವಂಥ ಕ್ಷೇತ್ರ ಕರ್ಕೊಂಡು ಬಂದರೆ ಆ ಕ್ಷೇತ್ರದಲ್ಲಿ ದುಡಿದು ಆ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿರೋರ್ಗೆ ನೋವಾಗುತ್ತೆ. ಅದೇ ನೋವಾಗಿರೋದು ಈಗ ಶಾಸಕರಿಗೆ ಮತ್ತು ಅವರ ಮಗನಿಗೆ. ಹಾಗಾಗಿ ಇದು ಬಿ ಜೆ ಪಿಗೆ ಒಂದು ದೊಡ್ಡ ರೀತಿಯಲ್ಲಿ ಹೊಡೆತ ಕೊಡುತ್ತೆ. ಇದು ನೋಡಿ, ನಾವು ಗಮನಿಸ್ತಾ ಇದ್ರಿ, ಒಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರೇ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತಿದ್ದಾರೆ. ಈ ಕಡೆ ಚಿತ್ರದುರ್ಗದಲ್ಲಿ ರಘುಚಂದನ್ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಬಿಜೆಪಿಯಿಂದ ಗೋವಿಂದ ಕಾರಜೋಳ ಚಿತ್ರದುರ್ಗಕ್ಕೆ ಬರ್ತಿದ್ದಾರೆ. 550 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಗೋವಿಂದ ಕಾರಜೋಳ ಅವರ ಕ್ಷೇತ್ರಕ್ಕೂ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೂ. ಅವರ ಈ ಲೋಕಸಭಾ ಕ್ಷೇತ್ರದ ಯಾವ ಒಂದು ಸಣ್ಣ ಹೋಬಳಿಗೂ ಕೂಡ ಸಂಬಂಧಪಟ್ಟವರಲ್ಲ ಗೋವಿಂದ ಕಾರಜೋಳ ಅನ್ನೋದು ರಘುಚಂದನ್ ಅವರ ವಾದ. ಅವರು ಅದೇ ಹೇಳಿದ್ರು, ಅವ್ರಿಗೆ ಏನೂ ಗೊತ್ತಿಲ್ಲ ಇಲ್ಲಿನ ಬಗ್ಗೆ, ಗ್ರಾಂಟ್ಸ್ ಏನು ಅಂತ ಹೇಳಿದ್ರು ಗೊತ್ತಿಲ್ಲ, ಇಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಬಂದ್ರು? ಮೊನ್ನೆ ಚುನಾವಣೆಯಲ್ಲಿ ಸೋತವ್ರವರು, ಯಾಕೆ ನಾವು ಕೇಳಿಲ್ವಾ, ನಾವು ಕೆಲಸ ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ರಘುಚಂದನ್ ಮಾತನಾಡಿದ್ದಾರೆ. ಆ ಮಾತೆ ಈಗ ಬಂಡಾಯದ ಬಂಡಾಯದ ಬಿಸಿಯನ್ನು ಬಿ ಜೆ ಪಿಗೆ ತಟ್ಟಿಸ್ತಾ ಇದೆ. ಅದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗೆ ಹೊಡೆತ ಕೊಡುತ್ತೆ. ಮಧು ನಾಗರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು ನಾಗರಾಜ್, ಏನು ಕತೆ ಚಿತ್ರದುರ್ಗದಲ್ಲಿ ಬಿ ಜೆ ಪಿ ಗೆಲ್ಲೋ ಕನಸನ್ನ ಈ ಕ್ಷಣದಿಂದ ನಿಲ್ಲಿಸ್ಬಿಡ್ಬೇಕಾಗತ್ತಾ ರಘುಚಂದನ್ ಸ್ಪರ್ಧೆ ಮಾಡಿದ್ರೆ? ಅದು ಪ್ರಮುಖವಾಗಿ ಈಗಾಗಲೇ ಶಿವಮೊಗ್ಗ ಸೇರಿದಂತೆ ದಾವಣಗೆರೆ ಕೂಡ ಬಂಡಾಯದ ಬಿಸಿಯನ್ನ ಬಿಜೆಪಿ ಅನುಭವಿಸಿತ್ತು. ಅದಾದ ಬಳಿಕ ಈಗಾಗಲೇ ದಾವಣಗೆರೆಯಲ್ಲಿ ಕೂಡ ಬಂಡಾಯದ ಬಿಸಿ ಶಾಂತವಾಗಿದೆ. ಈಗ ಚಿತ್ರದುರ್ಗ ಏನು ಲೋಕಸಭಾ ಕ್ಷೇತ್ರದಲ್ಲಿ ಏನು ಗೋವಿಂದ ಕಾರಜೋಳ ಅವರಿಗೆ ಏನು ಟಿಕೆಟ್ ಅನೌನ್ಸ್ ಆಯ್ತು, ಅಂದಿನಿಂದ ಕೂಡ ಸ್ಥಳೀಯರು ಮತ್ತು ವಲಸಿಗರು ಎಂಬ ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಗೋವಿಂದ ಕಾರಜೋಳ ಬಿಜಾಪುರ ಜಿಲ್ಲೆಯವರು, ಜೊತೆಗೆ ಈ ಹಿಂದೆ DCM ಆಗಿದ್ದಂತವ್ರು, ಅವರು ಆ ಜಿಲ್ಲೆಯಿಂದ ಈ ಜಿಲ್ಲೆಗೆ ಬರುವ ಅವಶ್ಯಕತೆ ಆದ್ರೂ ಏನಿತ್ತು ಅಂತ ಹೇಳಿ ಸ್ಥಳೀಯರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತಿ ಬಾರಿಯೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಏನು ಹೊರ ಜಿಲ್ಲೆಯವರನ್ನ ಈ ಒಂದು ಕ್ಷೇತ್ರಕ್ಕೆ ಕರೆತರ್ತಿದ್ರೆ, ಅಂದ್ರೆ ಸ್ಥಳೀಯ ನಾಯಕರು ಪ್ರಬಲವಾಗಿದ್ರು ಸಹ ಹೊರ ಜಿಲ್ಲೆಯವ್ರನ್ನ ಕರೆತರೋದು ಯಾಕೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರ ಒಂದು ಆರೋಪ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಳೆದ ಬಾರಿ ಒಂದು ಬೆಂಗಳೂರಿನ ಆನೇಕಲ್ ನಾರಾಯಣ ಸ್ವಾಮಿ ಅವರಿಗೆ ಒಂದು ಬಿಜೆಪಿ ಪಕ್ಷ ಮಣೆ ಹಾಕಿತ್ತು. ಅದಾದ ಬಳಿಕ ಅವರು ಥ್ಯಾಂಕ್ ಯು ಮಧು ನಾಗರಾಜ್ ಮಾಹಿತಿಗೆ. ಕಳೆದ ಬಾರಿ ಬೆಂಗಳೂರಿನ ಆನೇಕಲ್ ಅವರು, ಈಗ ಮತ್ತೊಮ್ಮೆ ಗೋವಿಂದ ಕಾರಜೋಳ ಅವರು. ಯಾಕೆ ಏನು ಗೊತ್ತಿಲ್ಲ. ಚಿತ್ರದುರ್ಗದ ಬಿಜೆಪಿ ಕಾರ್ಯಕರ್ತರು ಏನು ಮಾಡ್ತಾರೆ ಅನ್ನೋದು ಕೂಡ ಗೊಂದಲ.